ನಮಸ್ಕಾರ ಸ್ನೇಹಿತರೆ, ಮಹಾಭಾರತದ ಇಂದಿನ ಕಥೆಗೆ ತಮಗೆಲ್ಲ ಸ್ವಾಗತ. ಈ ಕಥೆ ಏನೆಂದರೆ ಕಾಮಧೇನುವಿನ ಪುತ್ರ ವಾತ್ಸಲ್ಯ. ಇದು ಮಹಾಭಾರತದಲ್ಲಿ ಬರುವಂಥ ಒಂದು ಕಥೆಯಾಗಿದೆ. ಒಮ್ಮೆ ಧೃತರಾಷ್ಟ್ರನ ಹತ್ತಿರ ವೇದವ್ಯಾಸರು ಬಂದು, ನೋಡು ಧೃತರಾಷ್ಟ್ರ, ನಿನ್ನ ಮಕ್ಕಳಾದ ದುರ್ಯೋಧನ, ದುಶ್ಯಾಸನ ಹಾಗೂ ನಿನ್ನ ಭಾವ ಮೈದುನ ಶಕುನಿ ಇವರು ಪಾಂಡು ಮಕ್ಕಳಿಗೆ ತುಂಬ ತೊಂದರೆ ಕೊಡುತ್ತಿದ್ದಾರೆ. ನೀನು ಅವರಿಗೆ ಸ್ವಲ್ಪ ಬುದ್ಧಿ ಹೇಳಬಾರದೆ ಎಂದು ಕೇಳಿದರು. ಇದರಿಂದ ಧೃತರಾಷ್ಟ್ರನಿಗೆ ಬೇಜಾರಾಯಿತು. ನೀವು ಯಾವಾಗಲೂ ನನ್ನ ಮಕ್ಕಳಿಗೆ ಬುದ್ಧಿ ಹೇಳುವಂತೆ ಹೇಳುತ್ತೀರಿ. ನೀವು ಪಾಂಡು ಮಕ್ಕಳ ಮೇಲೆ ಹೆಚ್ಚು ವಾತ್ಸಲ್ಯ ಪ್ರೀತಿ ತೋರಿಸುತ್ತೀರಿ. ಯಾಕೆ? ನನ್ನ ಮಕ್ಕಳು ನಿಮಗೆ ಮೊಮ್ಮಕ್ಕಳಲ್ಲವೇ? ಪಾಂಡು ಮಕ್ಕಳು ಮಾತ್ರ ಮೊಮ್ಮಕ್ಕಳ ಎಂದು ಕೇಳಿದ. ಇದನ್ನು ಕೇಳಿದ ವ್ಯಾಸರು ಅದರ ಕುರಿತು ಒಂದು ಕತೆ ಹೇಳುತ್ತಾರೆ. ಒಮ್ಮೆ ದೇವಲೋಕದಲ್ಲಿ ಕಾಮಧೇನು ಅಳುತ್ತಿದ್ದಳು. ಅಲ್ಲಿಗೆ ಬಂದ ಇಂದ್ರದೇವ, ಯಾಕೆ ಅಳುತ್ತಾ ಇದ್ದಿ? ನಮ್ಮಿಂದ ಏನಾದರೂ ತಪ್ಪಾಯ್ತಾ? ಅಥವಾ ಯಾರಾದರೂ ನಿನ್ನ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದರಾ ಎಂದು ಕೇಳಿದ. ಕಾಮಧೇನು ಇಂದ್ರನನ್ನು ಕರೆದು, ಅಲ್ಲಿ ನೋಡು ಎಂದು ಭೂಮಿ ಕಡೆ ತೋರಿಸಿದಳು. ಇಂದ್ರನು ನೋಡಿದ. ಅದೊಂದು ಹಳ್ಳಿಯಾಗಿತ್ತು. ಅಲ್ಲಿ ಸ್ವಲ್ಪ ಗದ್ದೆ ಇತ್ತು. ಅದು ಬಡ ರೈತನ ಗದ್ದೆಯಾಗಿತ್ತು. ರೈತನು ಅವನ ಹತ್ತಿರವಿದ್ದ 2 ಎತ್ತುಗಳನ್ನು ನೊಗಕ್ಕೆ ಕಟ್ಟಿ ಗದ್ದೆಯಲ್ಲಿ ಕೆಲಸ ಮಾಡಿಸುತ್ತಿದ್ದ. ಅವು ಮುಂದೆ ಹೋಗದಿದ್ದರೆ ಬಾರುಕೋಲಿನಿಂದ ಅವುಗಳಿಗೆ ಹೊಡೆಯುತ್ತಿದ್ದ. ಆ ಎತ್ತುಗಳು ಸರಿಯಾಗಿ ಹೊಟ್ಟೆಗೆ ಇಲ್ಲದೆ ಚರ್ಮ ಮೂಳೆ ಮಾತ್ರ ಕಾಣುತ್ತಿತ್ತು. ಅವುಗಳಿಗೆ ನೊಗ ಎಳೆಯಲು ಸಾಗುತ್ತಿರಲಿಲ್ಲ. ರೈತನು ಹೊಡೆಯುತ್ತಿದ್ದ. ಹೀಗಾಗಿ ಅವುಗಳ ಕಣ್ಣಲ್ಲಿ ನೀರು ಬರುತ್ತಿತ್ತು. ಎತ್ತುಗಳನ್ನು ತೋರಿಸಿದ ಕಾಮಧೇನು, ದೇವರಾಜ, ನನ್ನ ಮಕ್ಕಳು ಹೇಗೆ ಅಳುತ್ತಿವೆ. ಅವುಗಳ ಕಷ್ಟ ನನ್ನಿಂದ ನೋಡಲಾಗುತ್ತಿಲ್ಲ. ಏನಾದರೂ ಮಾಡಿ ಅವುಗಳ ಕಷ್ಟವನ್ನು ಪರಿಹರಿಸು ಎಂದು ಕೇಳಿಕೊಂಡಿತು. ಬಿಕ್ಕಿ ಬಿಕ್ಕಿ ಅಳುತ್ತಿತ್ತು ಕಾಮಧೇನು. ಅದಕ್ಕೆ ಇಂದ್ರನು, ಏನಮ್ಮ ಕಾಮಧೇನು, ನಿನಗೆ ಇವೇ 2 ಮಕ್ಕಳ? ಎತ್ತು ಹಸುಗಳು ಸೇರಿ ಕೋಟಿ ಕೋಟಿ ಮಕ್ಕಳಿದ್ದಾರೆ ನಿನಗೆ. ಅವುಗಳನ್ನೆಲ್ಲ ಬಿಟ್ಟು 2 ಮಕ್ಕಳ ಮೇಲೆ ಮಾತ್ರ ಅಷ್ಟೊಂದು ಪ್ರೀತಿ ಯಾಕೆ ಎಂದು ಕೇಳಿದ. ಆಗ ಕಾಮಧೇನು ಹೇಳಿತು, ನೋಡು ಇಂದ್ರ, ನೀನು ಹೇಳಿದಂತೆ ನನಗೆ ಎತ್ತು ಹಸು ಸೇರಿ ಕೋಟಿ ಕೋಟಿ ಮಕ್ಕಳು ಇದ್ದಾರೆ ನಿಜ. ಅವುಗಳೆಲ್ಲ ಸುಖವಾಗಿ ಇದ್ದಾವೆ. ಆದರೆ ಈ 2 ಮಕ್ಕಳು ಮಾತ್ರ ಹೊಟ್ಟೆಗಿಲ್ಲದೆ ಅವನ ಗದ್ದೆಯನ್ನು ಹುತ್ತಬೇಕು ಅಲ್ಲವೇ? ಅಲ್ಲದೆ ಮಳೆ ಬರದೆ ಭೂಮಿಯೆಲ್ಲ ಒಣಗಿ ಬಿರುಕು ಬಿಟ್ಟು ಕಲ್ಲಿನಂತೆಯಾಗಿದೆ. ಗಟ್ಟಿಯಾಗಿರುವ ಈ ಭೂಮಿಯನ್ನು ನೇಗಿಲಿನಿಂದ ಎಳೆಯಲು ಹೊಟ್ಟೆಗೂ ಹಾಕದೆ ನಿತ್ರಾಣವಾಗಿರುವ ಅವುಗಳಿಂದ ಕೆಲಸ ಮಾಡಿಸುತ್ತಾನೆ ರೈತ. ಕೆಲಸ ಮಾಡಲು ಆಗದೆ ರೈತನ ಕೈಯಲ್ಲಿ ಹೊಡೆಸಿಕೊಳ್ಳುತ್ತಾ ನಿತ್ಯವೂ ಕಣ್ಣೀರು ಹಾಕುತ್ತವೆ. ಇದನ್ನು ನನ್ನಿಂದ ನೋಡಲಾಗುವುದಿಲ್ಲ. ಹಾಗಾಗಿ ಹೇಳಿದೆ ಎಂದಿತು ಕಾಮಧೇನು. ಕನಿಕರಗೊಂಡ ಇಂದ್ರನು, ಕಾಮಧೇನು, ನಿನ್ನ ಮಕ್ಕಳ ಮೇಲಿರುವ ಕರುಳಿನ ಪ್ರೀತಿ ನನಗೆ ಅರ್ಥವಾಯಿತು ಎನ್ನುತ್ತಾ ಬಡ ರೈತನ ಗದ್ದೆ ಸೇರಿದಂತೆ ಸುತ್ತಮುತ್ತ ಮಳೆ ಸುರಿಸಿದನು ಇಂದ್ರದೇವ. ಇದರಿಂದ ಭೂಮಿಯೆಲ್ಲ ಒದ್ದೆಯಾಗಿ ಮಣ್ಣು ಮೃದುವಾಯಿತು. ಎತ್ತುಗಳು ಸರಾಗವಾಗಿ ನೇಗಿಲನ್ನು ಎಳೆದವು. ಇದು ಕಾಮಧೇನುಗಿರುವ ಪುತ್ರವಾತ್ಸಲ್ಯ ಎಂದು ತಿಳಿಸಿದರು. ಹೀಗೆ ಕಥೆ ಹೇಳಿ ಮುಗಿಸಿದ ವ್ಯಾಸರು, ನೋಡು ಧೃತರಾಷ್ಟ್ರ, ನೀನೂ ಸಹ ನನಗೆ ಮಗ. ಪಾಂಡುವು ಕೂಡ ಮಗನೇ. ಹಾಗೆಯೇ ನಿನ್ನ ಮಕ್ಕಳು ಮೊಮ್ಮಕ್ಕಳೇ, ಪಾಂಡು ಮಕ್ಕಳು ಮೊಮ್ಮಕ್ಕಳೇ. ಎಲ್ಲರ ಮೇಲೂ ನನಗೆ ಸಮಾನವಾದ ಪ್ರೀತಿ ಇದೆ. ಆದರೆ ಯಾವ ಮಕ್ಕಳು ಹೆಚ್ಚು ಕಷ್ಟಪಡುತ್ತಿರುತ್ತಾರೋ ಅವರ ಬಗ್ಗೆ ಹೆತ್ತ ತಂದೆ ತಾಯಿಗೆ ಕನಿಕರ ಪ್ರೀತಿ ಜಾಸ್ತಿ ಇರುತ್ತದೆ. ಅದು ಸಹಜವೂ ಕೂಡ. ಆದುದರಿಂದ ನಿನ್ನ ಮಕ್ಕಳು ಪಾಂಡು ಮಕ್ಕಳಿಗೆ ತೊಂದರೆ ಕೊಡದಂತೆ ತಿದ್ದಿ ಬುದ್ಧಿ ಹೇಳು. ತಂದೆ ಇಲ್ಲದವರನ್ನು ನಿನ್ನ ಮಕ್ಕಳಂತೆಯೇ ಪಾಲಿಸಬೇಕು. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂದು ತಾರತಮ್ಯ ತೋರಬೇಡ. ಭಗವಂತ ಎಂದಿಗೂ ಮೆಚ್ಚುವುದಿಲ್ಲ ಎಂದು ಬುದ್ಧಿವಾದ ಹೇಳಿದನು. ಇಷ್ಟು ಹೇಳಿ ನಮ್ಮ ಇಂದಿನ ಕಥೆ ಮುಗಿಸುತ್ತಿದ್ದೇವೆ. ಹೆಚ್ಚಿನ ಕಥೆಗಳಿಗಾಗಿ ಎಸ್ ಸಿರೀಸ್ ಕನ್ನಡ ವಾಹಿನಿಯನ್ನು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.